ಇನ್ನು ಹಾಸನದಲ್ಲಿ ಪೆನ್ ಡ್ರೈವ್ನ ಹಗರಣವೇ ಜೆಡಿಎಸ್ ಸೋಲಿಗೆ ಪ್ರಮುಖ ಕಾರಣವಾಯಿತು. ಪೆನ್ ಡ್ರೈವ್ ಹಂಚಿಕೆ ಮಾಡಿರಲಿಲ್ಲ ಅಂದಿದ್ರೆ ನಮ್ಮ ಅಭ್ಯರ್ಥಿ ಹಾಸನದಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ರು. ಹಾಸನದಲ್ಲಿ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಸ್ಫೋಟಕವಾಗಿರುವಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಏನಾದರೂ ಹಂಚಿಕೆ ಮಾಡಿರಲಿಲ್ಲ ಅಂದರೆ ನಾವೇ ಕಣ್ರಿ ಗೆಲ್ತಾ ಇದ್ವಿ. ಇವರು ಪೆನ್ ಡ್ರೈವ್ ಹಂಚಿಕೆ ಮಾಡಿಬಿಟ್ರು, ಅದೇ ಕಾರಣಕ್ಕಾಗಿ ನಾವು ಸೋತು ಬಿಟ್ಟಿದ್ದೀವಿ. ಪೆನ್ ಡ್ರೈವ್ದಿಂದಾಗಿಲೇ ನಾವು ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದೀವಿ. ಪೆನ್ ಡ್ರೈವ್ ಹಗರಣದಿಂದಲೇ ಮೈತ್ರಿ ಅಭ್ಯರ್ಥಿಗೆ ಸೋಲಾಯಿತು ಅಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲಾಯಿತು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಪೆನ್ ಡ್ರೈವ್ನಿಂದ ಒಂದು ಸೀಟ್ ನಾವು ಕಳೆದುಕೊಳ್ಬೇಕಾಗಿ ಬಂತು, ಇಲ್ಲಾಂದರೆ ಆ ಸೀಟ್ನ ಕೂಡ ಗೆಲ್ತಾ ಇದ್ವಿ. ಜನತೆ ನೀಡಿರುವಂತಹ ತೀರ್ಪನ್ನು ಗೌರವಪೂರ್ವಕವಾಗಿ ನಾವು ಸ್ವೀಕರಿಸ್ತೀವಿ. ಹೀಗಾಗಿ ನೂತನವಾಗಿ ಆಯ್ಕೆಯಾಗಿರುವ ಸಂಸದರು ಜಿಲ್ಲೆಯ ಅಭಿವೃದ್ಧಿಯತ್ತ ಒತ್ತು ನೀಡಲಿ ಅಂತ ಮಾತನಾಡಿದ್ದಾರೆ. ವಿಚಾರ ಅಂತಲ್ಲ, ಅದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತಿದ್ದೇವೆ. ಕೂಲಂಕುಷವಾಗಿ ಎಲ್ಲ ಆದ್ಮೇಲೆ ಒಟ್ಟಿಗೆ ನಾವು ಅದನ್ನ ಒಟ್ಟಿಗೆ ವಿಮರ್ಶೆ ಮಾಡಿ ಆಮೇಲೆ ನಿಮ್ಮ ಮುಂದೆ ಅದನ್ನು ಸಹ ಇಡ್ತೇವೆ. ಖಂಡಿತ ಪರಿಣಾಮ ಬೀರಿದೆ, ಎರಡು ಮಾತಿಲ್ಲ. ಖಂಡಿತವಾಗ್ಲೂ ಪರಿಣಾಮ ಬೀರಿದೆ, ಎರಡು ಮಾತಿಲ್ಲ. ನೋಡಿವ್ರೆ, ಯಾವುದೇ ಒಂದು ಆದಂತ ಸಂದರ್ಭ ಅದು ಸತ್ಯಾಸತ್ಯತೆ ನಮಗೆ ಗೊತ್ತಿಲ್ಲ. ಅದಕ್ಕೆ SIT ಇದೆ. SIT ತನಿಖೆಯಿಂದ ನ್ಯಾಯ ದೊರೆತಕ್ಕಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಆಗುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ಸತ್ಯನೋ ಅಸತ್ಯನೋ ಪೆನ್ ಡ್ರೈವ್ ನಮ್ಮ ಪಕ್ಷದ ಅಭ್ಯರ್ಥಿಯ ಸೋಲಿಗೆ ಅದು ಸಹ ಕಾರಣವಾಗಿದೆ. ವಿಚಾರ ಅಂತಲ್ಲ, ಅದ್ರ ಬಗ್ಗೆ ಕೂಲಂಕುಷವಾಗಿ ನಾವು